ನರಸೀಪುರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹಿಂದುಳಿದ ವರ್ಗದ ವಿಭಾಗದ ಎಂ ರಮೇಶ್ ಸುದ್ದಿಗೋಷ್ಠಿ ನಡೆಸಿ ನೊಂದವರ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ದೀನದಲಿತರ ಪರ ಶೋಷಿತರ ಪರ ಕರ್ನಾಟಕದ ಏಕೈಕ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇಂತಹ ವ್ಯಕ್ತಿಗೆ ವಿರೋಧ ಪಕ್ಷದವರು ಮೈತ್ರಿ ಆಗಿ ಆಡಳಿತವನ್ನ ಮಾಡುವುದಕ್ಕೆ ಬಿಡುತ್ತಿಲ್ಲ. ವಿರೋಧ ಪಕ್ಷದವರ ಕಾಳಜಿ ಜನಪರ ಇಲ್ಲ. ವಿರೋಧ ಪಕ್ಷದವರು ಮಾಹಿತಿ ಹಕ್ಕನ್ನ ದುರ್ಬಳಕೆ ಮಾಡುತ್ತಿದ್ದು ಅವರಿಂದ ರಾಜ್ಯಪಾಲರಿಗೆ ತಪ್ಪು ಮಾಹಿತಿಯನ್ನ ನೀಡಿ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಶೋಕಾಸ್ ನೋಟಿಸ್ ಕಳುಹಿಸಿರುವ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ರಾಜಭವನ ರಾಜಕೀಯ ತಾಣವಾಗಿದೆ ಮತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸರ್ಕಾರದ ಸಚಿವರು ಅದರಲ್ಲಿಯೂ ಪ್ರಭಾವಿ ಇವರು ಭಾಗವಹಿಸುವುದಿಲ್ಲ ಅಂತ ಹೇಳ್ತಾ ಇದ್ರು. ಒಂದೇ ದಿನಕ್ಕೆ ಯೂಟರ್ನ್ ನೋಡೆದು ಯಾವ ಆಸೆಯಿಂದಾನೂ ಗೊತ್ತಿಲ್ಲ. ಅವರು ಮೊದಲು ಕೊಟ್ಟಿದ್ದ ಕಾರಣ ರೈತರು ನಾಟಿ ಮಾಡುತ್ತಾರೆ ಮತ್ತು ಈ ದಿನ ಮಾಡುತ್ತಿರುವ ಪಾದಯಾತ್ರೆ ಬಗ್ಗೆ ವಿರೋಧ ಪಕ್ಷದವರು ಹಾಡಿನಲ್ಲಿ ಉಂಟಾಗಿರುವ ಪ್ರವಾಹದ ಬಗ್ಗೆ ಸಾವು ನೋವಿನ ಬಗ್ಗೆ ಸಾಂತ್ವನವನ್ನ ಹೇಳದೆ ರಾಜಕೀಯ ಉದ್ದೇಶದಿಂದ ಪಾದಯಾತ್ರೆ ಮಾಡುತ್ತಿರುವುದನ್ನು ಖಂಡಿಸುತ್ತೇನೆ ಎಂದು ತಿಳಿಸಿದ್ರು. ಒಳ್ಳೆ ಕಾರ್ಯಕ್ರಮ ತರಕ್ಕಾಗಲ್ಲ. ಇವಾಗ ಇಟ್ಕೊಂಡು ಅದೇ ಸಿದ್ದರಾಮಯ್ಯ ಮೂರೇ ಗುಂಪಾಣಿ ಒಂದೊಬ್ಬರು ಯಾರು ಹೋರಾಟ ಮಾಡ್ತಾರೆ ನೀವು ಇಲ್ಲಿ ಬಂದ ಉದ್ದೇಶನೇ ಬೇರೆ ಇತ್ತು, ನಿಮ್ಮ ಪಕ್ಷದ ಉದ್ದೇಶನೇ ಬೇರೆ ಇತ್ತು. ಇವತ್ತು ಇದಕ್ಕೆಲ್ಲ SC ST ಬಗ್ಗೆ ಹಿಂದುಳಿದವರ ಬಗ್ಗೆ ತಿಳ್ಕೊಂಡ್ಬಿಟ್ಟು ಹೆಂಗ್ ಬಂತು ನಿಮಗೆ? ದಯವಿಟ್ಟು ಚುನಾವಣೆಗೋಸ್ಕರ ಅಧಿಕಾರಕ್ಕೋಸ್ಕರ ಮೌಲ್ಯಕ್ಕೋಸ್ಕರ ನೀವು ಬಣ್ಣ ಬದಲಾಯಿಸಬೇಡಿ. ಬೇಡ ನಿಮಗೆ. ನೀವು ಮಾಡೋದು ಅಷ್ಟೇ, ನಿಮ್ಮ ಕೇಂದ್ರ ಸರ್ಕಾರ ಮಾಡೋದು ಅಷ್ಟೇ. ನೀವು ಹಿಂಗೆ ಏನು ಮಾಡಿ ನೀವು ಸಿಕ್ಕಾಪಟ್ಟೆ ಸ್ಕ್ಯಾಮ್ಗಳು ಮಾಡೋದಲ್ಲ. PSI ಬಿಟ್ಕಾಯಿ BCM ಎತ್ತಾಗಿಲ್ಲ. ಇವಾಗ ಅಭಿವೃದ್ಧಿ ಹಾಕೋಬಂದ್ರೆ ಸಿದ್ದರಾಮಯ್ಯ ಬಗ್ಗೆ ಭ್ರಷ್ಟಾಚಾರಿ ಅದ ಅದೇ ರಾಜಕಾರಣ. ಹೋಗಿ ನೀವೆಲ್ಲರೂ ಗೊತ್ತು ಸಿದ್ದರಾಮಯ್ಯ ಏನು ಅಂತ ಮಾಡಿದ ಗೊತ್ತು. ಅದು ನಾವು ಈ ಸಲ ಕರ್ನಾಟಕದಲ್ಲಿ ಎಲ್ಲ ಸಮುದಾಯಗಳು ಅವ್ರ ಗ್ಯಾರಂಟಿ ಅನುಕೂಲ ಆಗಿದೆ. ಎಷ್ಟೋ ಜನ ಅಂದ್ರೆ ಬಡವರು 85-90 ಭಾಗ ಸಿದ್ದರಾಮಯ್ಯ ಏನು ಮಾಡೋಕ್ಕಾಗ್ತಿರಲ್ಲ. ಅವರಿಂದ ಇವತ್ತು ಎಷ್ಟೋ ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ, ನಮ್ಮ ಊಟ ಮಾಡ್ತಾ ಇದ್ದೀವಿ. ಅಂತ ಮುಖ್ಯಮಂತ್ರಿ ಬೇಡವಾ? ಅಂತ ಮುಖ್ಯ ವಿನಾಕಾರಣ ಒಬ್ಬಕ್ಕೆ ಕೆಟ್ಟಾಗ ಹೇಳಲ್ಲ. ಬೇಡಿ. ವಿರೋಧ ಪಕ್ಷದವರೇ, ಒಂದು ಪಕ್ಷಕ್ಕೆ ಅಧಿಕಾರ ಕೊಟ್ಟ ಮೇಲೆ ಬಹುಮತದಲ್ಲಿ 5 ವರ್ಷ ನೋಡಿ ಅವ್ರು ಕೆಲಸ ಮಾಡಿ ಆಗಲ್ಲ. ಸ್ವಲ್ಪ ಸರಿಯಾಗಿ ಇಲ್ಲ ಈಗ ಅಭಿವೃದ್ಧಿ ಮಾಡಿ ಅಂತ ಹೇಳಿ ಎಷ್ಟೋ ಅಭಿವೃದ್ಧಿ ಕೇಂದ್ರ ಸರ್ಕಾರದಲ್ಲಿ ಇವಾಗ ನಮ್ಮ ರಾಜ್ಯದಿಂದ 5 ಮಂತ್ರಿ ಇದ್ರ 5 ಮಂತ್ರಿಗಳು ಏನ್ ಕೊಡ್ತಿದ್ವಿ ಹೇಳಿದ ಬಜೆಟ್ ಅಲ್ಲಿ ಏನ್ ಕೊಡೋದಕ್ಕೆ ಅದಕ್ಕೆ ಬೈಬೈ ಇದ್ದಾರೆ. ಅದಕ್ಕೆ ಹೇಳ್ತಾರೆ ನೀವು ಪ್ರತಿಯೊಬ್ಬರಿಗೆ ನಾವು ನೀವು ನಿಮ್ಮ ಹಗರಣಗಳ ಬಗ್ಗೆ ಯೋಚನೆ ಮಾಡಿದೆ. ನಿಮ್ಗೇನೀಗ 1 ವರ್ಷಕ್ಕೆ ಅಧಿಕಾರ ಕೊಡ್ಬೇಕಾದ್ರೆ ಪಾದಯಾತ್ರೆ ಅಂತ ಏನೋ ಸಿದ್ದರಾಮಯ್ಯ ಬಳ್ಳಾರಿ ಪಾದಯಾತ್ರೆ ಮಾಡುವ ಆಯುಷ್ಯ ಬೇರೆ ಜನ ಗೊತ್ತರು. ಇವತ್ತು ಬೇರೆ ಬೆಳಿಗ್ಗೆ ನಮ್ಮ ಜನಾರ್ದನ ರೆಡ್ಡಿ ಅವರು ಸಿದ್ದರಾಮಯ್ಯವರು ಕರ್ಮ ಊಟ ಮಾಡ್ತಾರೆ. ಯಾಕಂದ್ರೆ ಅವ್ರ ಬಗ್ಗೆ ಪಾದಯಾತ್ರೆ ಮಾಡಿದ್ದೀವಿ. ಈ ವ್ಯಕ್ತಿನ ಸೇರಿಸ್ಕೊಂಡಿಲ್ಲ. ಸಿದ್ದರಾಮಯ್ಯ ಬಿಜೆಪಿ ಸೇರ್ಕೊಂಡು ಈ ಸಲ ಹೋದಾಗ ಸಿದ್ದರಾಮಯ್ಯ ನಿಮ್ಮಂತ ಮುಖ್ಯಮಂತ್ರಿ ಇಲ್ಲ, ನಿಮ್ಮಂತ ಜನಪರ ಕಾಣ್ತ ಅಂತ ಹೇಳ್ತಾ ವ್ಯಕ್ತಿ ಇವತ್ತು ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಅಧಿಕಾರದ ಆಸೆ, ಬದ್ಧತೆ ಇಲ್ಲ, ಗಟ್ಟಿತನ ಇಲ್ಲ. ಏನು ಜನರ ಬಗ್ಗೆ ಇದೆಯಾ? ದಯಮಾಡಿ ನಾವು ಈ ಇಶ್ಯೂನಲ್ಲಿ ವಿರೋಧ ಮಾಡ್ಕೋದ್ರೆ ಕರ್ನಾಟಕ ರಾಜ್ಯದಲ್ಲಿ ಜನಾಂದೋಲನ ಆಗುತ್ತೆ. ಜನಾಂದೋಲನ ಗ್ಯಾರಂಟಿ. ಯಾಕಂದ್ರೆ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ 85-90% ಇಷ್ಟಪಡ್ತಾರೆ. ಎಲ್ರಿಗೂ ಹೋಗ್ಬೋದು ಸಿದ್ದರಾಮಯ್ಯ ಅಂತ. ಅವರ ಹಿಂದೆ ಹೋಗ್ತಾರೆ. ದಯಮಾಡಿ ಇಲ್ಲ ಸಲದ ಆರೋಪವನ್ನು ಮಾಡಿ ಪದೇ ಜನರ ಮನಸ್ಸನ್ನ ಕೆಡಿಸಬೇಡಿ. ನಿಮ್ಮ ಪಾದಯಾತ್ರೆನ ಬೇರೆ ಉದ್ದೇಶ ಮಾಡಿ ಪಾದಯಾತ್ರೆ ಮಾಡೋದು ತಪ್ಪಂತಿರಲ್ಲ. ಕೇಂದ್ರ ಸರ್ಕಾರದ ವತಿಯಿಂದ ಹೆಚ್ಚು ಅನುದಾನ ಪಾದಯಾತ್ರೆ ಮಾಡಿ ನಮ್ಮ ನಿರ್ಗುದಿದ್ರು ಯೋಜನೆ ಮಾಡಿ ಪಾದಯಾತ್ರೆ ಅವಾಗ ನಿಮ್ಗೆ ಹೋಗ್ತೀನಿ. ಈ ರಾಜ್ಯಕ್ಕೋಸ್ಕರ ಜನಗಳ ಮನಸ್ಸನ್ನ ತಿಳಿಸೋ ಹೋರಾಟ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 77ನೇ ವರ್ಷದ ಹುಟ್ಟುಹಬ್ಬವನ್ನು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸರಳವಾಗಿ ಆಚರಿಸಲಾಯಿತು.